ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಅವರನ್ನು ಕೊಲ್ತೀವಿ ಅಂತ IRGC ಬೆದರಿಕೆ ಒಡ್ಡಿರೋದರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೇ ನೆತನ್ಯಾಹು ಅವರನ್ನು ಕೊಂದವರಿಗೆ ಉತ್ತರ ಕೊಡೋದಕ್ಕೆ ಅನ್ನೋ ಹಾಗೆ ಕಾಫಿ ಶಾಪ್ ಒಂದರಲ್ಲಿ ನೆತನ್ಯಾಹು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾಗಿದ್ದಾರೆ. ಅಲ್ಲಿಂದ ಒಂದು ವಿಡಿಯೋ ಮಾಡಿ ತಮ್ಮದೇ ಎಕ್ಸ್ ಅಕೌಂಟಲ್ಲಿ ಅದನ್ನು ಶೇರ್ ಕೂಡ ಮಾಡಿದ್ದಾರೆ. ಹೌದು, ನಾನು ಸತ್ತಿದ್ದೀನಿ ಒಂದು ಕಾಫಿ ಕಪ್ಗಾಗಿ ಅಂತ ಜೋಕ್ ಮಾಡ್ತಾ ನನ್ನ ದೇಶಕ್ಕಾಗಿ ನಾನು ಪ್ರಾಣ ಕೊಡೋದಿಕ್ಕೂ ಸಿದ್ಧ ಅನ್ನೋ ಮಾತನ್ನ ನೆತನ್ಯಾಹು ಇಲ್ಲಿ ಹೇಳಿದ್ದಾರೆ. ಹಾಗೆ ವಿಡಿಯೋ ಒಂದರಲ್ಲಿ ಅವರಿಗೆ 6 ಬೆರಳುಗಳಿವೆ. ಅದು AI ವಿಡಿಯೋ. ನೆತನ್ಯಾಹು ಬದುಕಿಲ್ಲ, ಅವರ ಇಡೀ ಕುಟುಂಬ ದಾಳಿಯಲ್ಲಿ ಮುಗಿದು ಹೋಗಿದೆ. AI ವಿಡಿಯೋ ಮಾಡಿ ಇಸ್ರೇಲ್ ನೆತನ್ಯಾಹು ಬದುಕಿದ್ದಾರೆ ಅಂತ ಬಿಂಬಿಸ್ತಾ ಇದೆ. ಅಲ್ಲಿ ನೋಡಿ, ಆ ವಿಡಿಯೋದಲ್ಲಿ ಅವರಿಗೆ 6 ಬೆರಳುಗಳಿವೆ. ಈ ರೀತಿಯ ಗಾಸಿಪ್ಪುಗಳು ಇತ್ತೀಚೆಗೆ ವಿಪರೀತ ಹರಡ್ತಾ ಇದ್ವು. ಆ ಗಾಸಿಪ್ಪುಗಳಿಗೆ ಅತ್ಯಂತ ವ್ಯಂಗ್ಯವಾಗಿ ಉತ್ತರಿಸಿರುವ ನೆತನ್ಯಾಹು ಅವರ 2 ಕೈಗಳನ್ನು ತೋರಿಸ್ತಾರೆ. ಇಲ್ಲಿ ನೋಡಿ, ನನಗೆ 5 ಬೆರಳುಗಳಿವೆ ಅಂತ ಹೇಳ್ತಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಲ್ಲಿಗೆ ಇರಾನ್ ಪರ ಇರೋ ಕೆಲವರ ಫೇಕ್ ನೆರೆಟಿವ್ಗೆ ಖುದ್ದು ನೆತನ್ಯಾಹುನೇ ಕಾಣಿಸ್ಕೊಂಡು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಮುಸ್ತಫಾ ಖಮನೈ ಬಗ್ಗೆ ಕೂಡ ಇದೇ ಥರದ ಮಾತುಗಳಿವೆ. ಮುಸ್ತಫಾ ಡ್ಯಾಮೇಜ್ ಆಗಿದ್ದಾರೆ ಅನ್ನೋ ಸುದ್ದಿಗಳು, ಅವರು ಬದುಕಿಲ್ಲ ಅನ್ನೋ ಮಾತುಗಳು. ಬದುಕಿದ್ದಿದ್ರೆ ಅಟ್ಲೀಸ್ಟ್ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲೋ, ಕುದ್ಸ್ ಡೇಯಲ್ಲೋ, ಅಥವಾ ಶುಕ್ರವಾರದ ಪ್ರೇಯರ್, ಈ ಬಾರಿಯ ರಂಜಾನ್ ತಿಂಗಳ ಅಂತಿಮ ಶುಕ್ರವಾರದ ಪ್ರಾರ್ಥನೆಯಾಗಿತ್ತು. ಹಾಗೆ ಮುಸ್ತಫಾ ಆಯತುಲ್ಲಾ ಆದ ನಂತರ ಮೊದಲ ಶುಕ್ರವಾರದ ಪ್ರಾರ್ಥನೆ ಕೂಡ ಅದಾಗಿತ್ತು. ಆದರೆ ಅದರಲ್ಲೂ ಆತ ಕಾಣಿಸ್ಕೊಳ್ಳಿಲ್ಲ. ಸೊ ಮುಸ್ತಫಾ ಇಲ್ಲ ಅಂತ ಕೆಲವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸುಳ್ಳು ಮಾಡೋದಕ್ಕೆ ಮುಸ್ತಫಾ ಕೂಡ ಒಮ್ಮೆ ಹೀಗೆ ಜನರ ಮುಂದೆ ಕಾಣಿಸ್ಕೋಬೇಕಿದೆ. ಅಲ್ಲಿವರೆಗೆ ರೂಮರ್ಗಳು ನಿಲ್ಲೋದಿಲ್ಲ. ಇನ್ನು ಇರಾನ್ ಹಾಗೂ ಇಸ್ರೇಲ್ಗಳು ಪರಸ್ಪರ ದಾಳಿಗಳನ್ನು ಯಥಾ ಪ್ರಕಾರ ರಾತ್ರಿ ಕೂಡ ಮುಂದುವರೆಸಿವೆ. ಇರಾನ್ ಹಾರಿಸಿದ ಒಂದಷ್ಟು ಹೈಪರ್ಸಾನಿಕ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲುಗಳು ಇಸ್ರೇಲಿನ ಉತ್ತರ ಭಾಗಗಳಲ್ಲಿ ಬಿದ್ದಿವೆ. ಹಾಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಮತ್ತೆ IRGCಯ ಸಾಕಷ್ಟು ಕೇಂದ್ರಗಳನ್ನು ಕುಟ್ಟಿ ಪುಡಿ ಮಾಡಿವೆ. ಈ ಮಧ್ಯೆ CBS ನ್ಯೂಸ್ಗೆ ಸಂದರ್ಶನವನ್ನು ಕೊಟ್ಟಿರುವ ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ, ಇರಾನಿನ ಸಂಸ್ಕರಿಸಿದ ಯುರೇನಿಯಂ ಈಗ ಅವಶೇಷಗಳ ಅಡಿಯನ್ನು ಸೇರಿದೆ ಅಂತ ಹೇಳಿದ್ದಾರೆ. ಅದನ್ನು ಹೊರತೆಗೆಯುವ ಅವಕಾಶ ನಮಗಿದೆ, ಆದರೆ ಈಗ ಅದನ್ನು ಹೊರತೆಗೆಯೋ ಬಗ್ಗೆ ನಾವು ಯೋಚನೆ ಕೂಡ ಮಾಡಿಲ್ಲ ಅಂತ ಹೇಳಿರೋ ಅರ್ಗಾಚಿ, ನಾಳೆ ಅಂಥ ಸಂದರ್ಭ ಬಂದರೂ ಕೂಡ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಪರ್ಯವೇಕ್ಷಣೆಯಲ್ಲೇ ಅದನ್ನು ಹೊರತೆಗೆಯೋ ಪ್ರಯತ್ನಗಳು ನಡೆಯುತ್ತವೆ ಅಂತ ಕೂಡ ಅರ್ಗಾಚಿ ಹೇಳಿದ್ದಾರೆ. ಈ ಮಧ್ಯೆ UAEಯ ಫಿಜೈರಾದ ಮೇಲೆ ಇರಾನ್ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳನ್ನು ಮಾಡ್ತಾ ಇರುವಾಗಲೇ ಅಲ್ಲಿಂದ ಸುಮಾರು 80,800 ಟನ್ ತೈಲ ತುಂಬಿಕೊಂಡ ಭಾರತೀಯ ಹಡಗೊಂದು ಅಲ್ಲಿಂದ ಭಾರತದ ಕಡೆಗೆ ಹೊರಟಿದೆ. ಗೆಳೆಯರೆ, ಫಿಜೈರಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಬಂದರು ಹಾರ್ಮೋಸ್ ಅಲ್ಲಿಲ್ಲ, ಅದರಿಂದ ಸ್ವಲ್ಪ ಹೊರಗಿದೆ. ಇನ್ನು ಈ ಪೋರ್ಟ್ ಮೇಲೆ ಇರಾನ್ ದಾಳಿ ಮಾಡೋದಕ್ಕಿರೋ ಕಾರಣ ಅಂದರೆ ಅಬುಧಾಬಿಯಿಂದ ಇಲ್ಲಿಗೆ UAE ಒಂದು ಪೈಪ್ಲೈನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಹಾರ್ಮೋಸ್ ಮೇಲಿನ ಡಿಪೆಂಡೆನ್ಸಿಯನ್ನ ಎಮಿರೇಟ್ಸ್ ತಪ್ಪಿಸ್ಕೊಳ್ತಾ ಇದೆ. ಇನ್ನು ಈ ಫಿಜೈರಾ ಪೋರ್ಟ್ನ ಕಾರಣಕ್ಕೆ ಇದರ ಮತ್ತೊಂದು ಬದಿಯಲ್ಲಿ ಅಂದರೆ ಹಾರ್ಮೋಸ್ನ ಮತ್ತೊಂದು ಬದಿಯಲ್ಲಿನ ರಾಸ್ ಅಲ್ ಖೈಮಾ ಪೋರ್ಟ್ಗೆ ಹಡಗುಗಳು ಬರಲೇಬೇಕಾದ ಅಗತ್ಯ ಬೀಳ್ತಾ ಇಲ್ಲ. ರಾಸ್ ಅಲ್ ಖೈಮಾಗೆ ಬರಬೇಕು ಅಂದರೆ ಹಾರ್ಮೋಸ್ ಮೂಲಕ ಬರಬೇಕಿತ್ತು. ಅಲ್ಲಿ ಇರಾನ್ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಾಗೆ ಈ ಫಿಜೈರಾದಿಂದ ಎಮಿರೇಟ್ಸ್ ಪ್ರತಿನಿತ್ಯ ಸುಮಾರು 1 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಸಾಗಾಟ ಮಾಡ್ತಾ ಇದೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಇರಾನ್ಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಫಿಜೈರಾ ಮೇಲೆ ದಾಳಿಗಳಾಗ್ತಾ ಇವೆ. ಈ ಕಾರಣದಿಂದ ಅಲ್ಲಿ ಭಾರಿ ಸ್ಫೋಟ ಹಾಗೂ ಬೆಂಕಿ ಕಾಣಿಸ್ಕೊಂಡಿತ್ತು. ಲೋಡಿಂಗ್ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಶನಿವಾರ ಫಿಜೈರಾ ಟರ್ಮಿನಲ್ ಮೇಲೆ ದಾಳಿ ನಡೆದಾಗ ಭಾರತದ ಜಗಲಡಿಕೆ ಹಡಗು ಸಿಂಗಲ್ ಪಾಯಿಂಟ್ ಮೂರಿಂಗ್ ಸೌಲಭ್ಯದಲ್ಲಿ ಕಚ್ಚಾ ತೈಲವನ್ನು ಲೋಡ್ ಮಾಡ್ತಾ ಇತ್ತು. ಟ್ಯಾಂಕರ್ ಮತ್ತು ಅದರಲ್ಲಿರುವ ಎಲ್ಲ ಭಾರತೀಯ ನಾವಿಕರು ಸುರಕ್ಷಿತವಾಗಿ ಇದ್ದಾರೆ. ಆ ಹಡಗು ಅಲ್ಲಿಂದ ಈಗ ಕ್ಷೇಮವಾಗಿ ಭಾರತದ ಕಡೆಗೆ ಹೊರಟಿದೆ ಅಂತ ಭಾರತೀಯ ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಭಾರತದ ಇನ್ನೂ 22 ಹಡಗುಗಳಿವೆ. ಅವು ಕೂಡ ಸದ್ಯಕ್ಕೆ ಸುರಕ್ಷಿತವಾಗಿವೆ ಮತ್ತು ಭಾರತೀಯ ತೈಲ ಹಡಗುಗಳಿಗೆ ಇರಾನ್ ಸೇಫ್ ಪ್ಯಾಸೇಜ್ ಅನ್ನು ಕೂಡ ಕೊಡ್ತಾ ಇದೆ. ಹೀಗಾಗಿ ಆ ಹಡಗುಗಳು ಸುರಕ್ಷಿತವಾಗಿ ತೈಲ ಮತ್ತು ಗ್ಯಾಸ್ ಅನ್ನು ತುಂಬಿಕೊಂಡು ಭಾರತದ ಕಡೆಗೆ ಬರುತ್ತವೆ. ಗೆಳೆಯರೆ, ಸದ್ಯಕ್ಕೆ ಈ ಮಾರ್ಗದಲ್ಲಿ ಭಾರತದ ಹಡಗುಗಳಿಗೆ ಸಮಸ್ಯೆ ಇಲ್ಲ. ಜೊತೆಗೆ ಭಾರತ ರಷ್ಯಾದ ತೈಲ ಖರೀದಿಯನ್ನು ಕೂಡ ಹೆಚ್ಚು ಮಾಡಿದೆ. ಇನ್ನು ಸೌದಿ ಅರೇಬಿಯಾ ಕೂಡ ತನ್ನ ತೈಲ ಸಾಗಾಟದ ಮಾರ್ಗವನ್ನ ಬದಲಿಸಿಕೊಳ್ತಾ ಇದೆ. ಆದರೆ ಸೌದಿ ಆಯ್ಕೆ ಮಾಡಿಕೊಂಡಿರೋ ಈ ಹೊಸ ಮಾರ್ಗ ಏನಿದೆ ಅದು ಕೂಡ ಸದ್ಯಕ್ಕೆ ಸೇಫ್ ಅಂತ ಅನ್ನಿಸ್ತಾ ಇಲ್ಲ. ಈಗ ಅಲ್ಲಿಂದಲೂ ಧಮಕಿಯ ಸದ್ದು ಕೇಳಿ ಬರ್ತಾ ಇದೆ. ಹಾಗೆ ಧಮಕಿ ಕೊಡ್ತಾ ಇರೋದು ಯಮನ್ನ ಹೌತಿಗಳು. ಗೆಳೆಯರೆ, ಸೌದಿ ಅರೇಬಿಯಾ ಅನ್ನೋದು ಎಷ್ಟು ದೊಡ್ಡದಿದೆ ಅಂದ್ರೆ
ಅವರು ಪರ್ಷಿಯನ್ ಗಲ್ಫ್ನಿಂದ ಕೆಂಪು ಸಮುದ್ರದವರೆಗೆ ಚಾಚಿಕೊಂಡಿದ್ದಾರೆ. ಅವರಿಗೆ ಎರಡೆರಡು ಸಮುದ್ರ ಮಾರ್ಗಗಳು ಸಿಗುತ್ತವೆ. ಈಗ ಪರ್ಷಿಯನ್ ಗಲ್ಫ್ ಸಮಸ್ಯೆಗೆ ತುತ್ತಾಗ್ತಾ ಇದ್ದಂತೆ ಸೌದಿ ಅರೇಬಿಯಾ ತನ್ನ ಇನ್ನೊಂದು ಬದಿಯಲ್ಲಿನ ಪೋರ್ಟುಗಳ ಮೂಲಕ ತೈಲ ಸಾಗಾಟಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಅಲ್ಲಿ ಈಗಾಗಲೇ ಅಬ್ಕೈಕ್ನಿಂದ ಈಸ್ಟ್ ವೆಸ್ಟ್ ಪೈಪ್ಲೈನ್ ಅಥವಾ ಪೆಟ್ರೋಲ್ ಲೈನ್ ಮೂಲಕ ಕೆಂಪು ಸಮುದ್ರದಲ್ಲಿನ ಯಾನ್ಬು ಪೋರ್ಟ್ಗೆ ತೈಲವನ್ನು ಸಾಗಾಟ ಮಾಡಲಾಗ್ತಾ ಇದೆ. ಇದು ಸುಮಾರು 750 ಮೈಲಿಗಳ ಪೈಪ್ಲೈನ್ ಮತ್ತು ಇದು ಪ್ರತಿನಿತ್ಯ ಸುಮಾರು 5ರಿಂದ 7 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಸರಬರಾಜು ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಈ ಯಾನ್ಬು, ಝೆದ್ದಾ, ಜಿಜಾನ್ ಪೋರ್ಟ್ಗಳ ಮೂಲಕ ಸೌದಿ ಅರೇಬಿಯಾ ಏಷ್ಯಾ ಹಾಗೂ ಯುರೋಪಿಯನ್ ದೇಶಗಳಿಗೆ ತನ್ನ ತೈಲ ಸಾಗಾಟವನ್ನು ಶುರು ಮಾಡಿದೆ. ಈ ಮಾರ್ಗದ ಮೂಲಕ ಸುಮಾರು 2ರಿಂದ 2.5 ಮಿಲಿಯನ್ ಬ್ಯಾರಲ್ಗಳಷ್ಟು ತೈಲ ಸಾಗಾಟ ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. ಹೀಗೆ ಸೌದಿ ತನ್ನ ತೈಲವನ್ನು ಸುಯೆಜ್ ಮೂಲಕ ಯುರೋಪಿಗೆ ಸಾಗಾಟ ಮಾಡೋದಕ್ಕೆ ಸಮಸ್ಯೆ ಏನಾಗೋದಿಲ್ಲ. ಆದರೆ ಏಷ್ಯಾಗೆ ಕಳುಹಿಸಿಕೊಡಬೇಕು ಅಂದರೆ ಅಲ್ಲೊಂದು ಸಮಸ್ಯೆ ಇದೆ. ತೈಲಕ್ಕೆ ಮಾತ್ರ ಅಲ್ಲ, ಯುರೋಪ್ನಿಂದ ಏಷ್ಯಾಗೆ ಬರೋ ಇನ್ನಿತರ ಸರಕುಗಳಿಗೆ ಹಾಗೆ ಪೂರ್ವ ದೇಶಗಳಿಂದ ಪಶ್ಚಿಮಕ್ಕೆ ಹೋಗೋ ಸರಕು ಸರಂಜಾಮಿಗೆ ಕೂಡ ಇನ್ನು ಮುಂದೆ ಅಲ್ಲಿ ಅಂದರೆ ಬಾಬ್ ಅಲ್ ಮಂದಾಬಲ್ಲಿ ಸಮಸ್ಯೆ ಶುರುವಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಾಬ್ ಅಲ್ ಮಂದಾಬ್. ಯೆಮನ್ ಮತ್ತು ಆಫ್ರಿಕಾದ ಎರಿತ್ರಿಯಾ ಹಾಗೆ ಜಿಬೂಟಿಯನ್ನು ದಾಟುವ ಈ ಚಿಕ್ಕ ಮತ್ತು ಕಡಿಮೆ ಅಗಲದ ಸಮುದ್ರ ಮಾರ್ಗ ಇದೆ ನೋಡಿ, ಇದನ್ನ ಬಾಬ್ ಅಲ್ ಮಂದಾಬ್ ಅಂತ ಕರೀತಾರೆ. ಕೆಂಪು ಸಮುದ್ರ ಹಾಗೂ ಗಲ್ಫ್ ಆಫ್ ಆಡೆನ್ನುಗಳು ಕೂಡುವ ಈ ಸ್ಥಳದ ಅಗಲ ಬರೀ 26 ಕಿಲೋಮೀಟರ್ ಮಾತ್ರ. ಗೆಳೆಯರೆ, ಹೀಗೆ ಸಮುದ್ರ ಮಾರ್ಗಗಳು ಬಾಟಲ್ ನೆಕ್ ಥರ ತಯಾರಾಗತ್ವಲ್ಲ, ಇವುಗಳನ್ನು ಚೋಕ್ ಪಾಯಿಂಟ್ಸ್ ಅಂತ ಕರೀತಾರೆ. ಆಗಾಗ ಇಂಥ ಕಡೆಗಳಲ್ಲಿ ಸಮಸ್ಯೆಗಳು ಆಗ್ತಾ ಇರುತ್ತವೆ. ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ ನೋಡಿ, ಅದು ಕೂಡ ಒಂದು ಚೋಕ್ ಪಾಯಿಂಟ್. ನಿಮಗಿಲ್ಲಿ ಗೊತ್ತಿರಲಿ, ಜಾಗತಿಕ ವ್ಯಾಪಾರ ಏನಿದೆ ಅದರ 80% ಸಮುದ್ರ ಮಾರ್ಗಗಳ ಮೂಲಕ ನಡೆಯುತ್ತೆ. ಹಾಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ಬಹುಪಾಲು ಇಂಧನ ಸಾಗಾಟದ ಮಾರ್ಗ. ಅಲ್ಲಿ ಜಾಗತಿಕವಾಗಿ ಸರಬರಾಜಾಗುವ ಒಟ್ಟು ಪೆಟ್ರೋಲ್ ಮತ್ತು ಗ್ಯಾಸ್ ಏನಿದೆ ಅದರ 20% 21% ಈ ಮಾರ್ಗವಾಗಿ ಸಾಗಾಟ ಆಗುತ್ತೆ. ಹಾಗೆ ಕೆಂಪು ಸಮುದ್ರದ ಮಾರ್ಗಕ್ಕೆ ಬಂದರೆ ಇದು ಸುಮಾರು 2000 ಕಿಲೋಮೀಟರ್ ಉದ್ದದ ಮಾರ್ಗ. ಅಷ್ಟೇ ಅಲ್ಲ, 2 ಖಂಡಗಳ ನಡುವೆ ಹಾದು ಹೋಗುವ ಅತಿ ಕಡಿಮೆ ಉದ್ದದ ಸಮುದ್ರ ಮಾರ್ಗ ಕೂಡ ಇದು. ಹಾಗೆ ಈ ಮಾರ್ಗ ಒಟ್ಟು ಜಾಗತಿಕ ವ್ಯಾಪಾರದಲ್ಲಿ 15% ಪಾಲನ್ನು ಪಡ್ಕೊಳ್ಳುತ್ತೆ. ಇನ್ನು 30% ಕಂಟೈನರ್ಗಳು, ತೈಲದಲ್ಲಿ 12%, LNGಯಲ್ಲಿ 8% ಇದೇ ಮಾರ್ಗವಾಗಿ ಸಾಗುತ್ತವೆ. ಪ್ರತಿನಿತ್ಯ 50ರಿಂದ 60 ವ್ಯಾಪಾರಿ ಹಡಗುಗಳಂತೆ ವಾರ್ಷಿಕ ಸುಮಾರು 20,000 ಹಡಗುಗಳು ವರ್ಷಕ್ಕೆ ಸರಿಸುಮಾರು 1.6 ಬಿಲಿಯನ್ ಟನ್ ಸರಕನ್ನು ಈ ಮಾರ್ಗದಲ್ಲಿ ಸಾಗಿಸುತ್ತವೆ. ಗೆಳೆಯರೆ, 2023ರಲ್ಲಿ ಇಸ್ರೇಲ್ ಹಮಾಸ್ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಈ ಮಾರ್ಗ ಮುಚ್ಚಲ್ಪಡ್ತು. ಆಗ ಯೆಮನ್ನಲ್ಲಿನ ಹೌತಿಗಳು ಹಮಾಸ್ಗೆ ಬೆಂಬಲ ಕೊಟ್ಟರು ಮತ್ತು ಇಸ್ರೇಲಿಗೆ ಹೋಗೋ ಯಾವ ಹಡಗುಗಳಿಗೂ ನಾವಿಲ್ಲಿ ಸಂಚರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಹೇಳಿದರು. ಆ ನಂತರ ಇಸ್ರೇಲ್ ಒಂದೇ ಅಲ್ಲ, ಈ ಮಾರ್ಗವಾಗಿ ಸಂಚರಿಸುವ ಎಲ್ಲ ಹಡಗುಗಳ ಮೇಲೂ ಹೌತಿಗಳ ದಾಳಿ ಶುರುವಾಯಿತು. ಭಾರತ ಒಂದಷ್ಟು ಹಡಗುಗಳನ್ನು ಇಲ್ಲಿ ಕಾಪಾಡಿದ್ದೂ ಆಯಿತು. ಆ ಸಂದರ್ಭದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬರ್ತಾ ಇದ್ದ ಹಡಗುಗಳು ಪರ್ಯಾಯ ಮಾರ್ಗವನ್ನು ಹುಡುಕೊಂಡವು. ಆಫ್ರಿಕಾನ್ ಸುತ್ತಾಕೊಂಡು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹಿಂದೂ ಮಹಾಸಾಗರವನ್ನು ತಲುಪಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಗೆಳೆಯರೆ, ಈ ಮಾರ್ಗವಾಗಿ ಬರೋದ್ರಿಂದ ದೂರ ಹೆಚ್ಚಾಗುತ್ತೆ. ಸಂಚಾರದ ಸಮಯ ಕೂಡ ಸುಮಾರು 14ರಿಂದ 15 ದಿನಗಳವರೆಗೆ ಹೆಚ್ಚಿಗೆ ಬೇಕಾಗುತ್ತೆ. ಇಷ್ಟಾದ ಮೇಲೆ ವೆಚ್ಚ ಕೂಡ ಹೆಚ್ಚಾಗಲೇಬೇಕಲ್ವಾ? ಸಾಗಾಟದ ವೆಚ್ಚ ಹೆಚ್ಚಾದಾಗ ಸರಕಿನ ಬೆಲೆ ಕೂಡ ಹೆಚ್ಚಾಗುತ್ತೆ. ಅದರ ಭಾರ ಬೀಳೋದು ಸಾಮಾನ್ಯರ ಜೇಬುಗಳ ಮೇಲೆ. ಕಳೆದ ಬಾರಿ ಕೂಡ ಅದೇ ಆಗಿತ್ತು. ಈಗಲೂ ಅಲ್ಲಿ ಹಾಗೆ ಆಗುವ ಸೂಚನೆಗಳು ಕಾಣ್ತಾ ಇವೆ. ಇನ್ನು ಇಲ್ಲಿ ಇಡೀ ಸಮುದ್ರ ಮಾರ್ಗವನ್ನು ಬಂದ್ ಮಾಡೋಷ್ಟು ಹೌತಿಗಳಿಗೆ ಶಕ್ತಿ ನಿಜವಾಗ್ಲೂ ಇದೆಯಾ? ಇಲ್ಲಿ ಹೌತಿ ಅನ್ನೋ ಸಂಘಟನೆಯ ಬಗ್ಗೆ ನಿಮಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಈ ಹೌತಿಗಳು ಹುಟ್ಟಿದ್ದು ಹೇಗೆ ಅನ್ನೋದ್ರಿಂದ ಹಿಡಿದು ಯಮನ್ನ ಸಂಘರ್ಷದವರೆಗೆ ಎಲ್ಲ ವಿಷಯಗಳನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ವಿಸ್ತಾರವಾಗಿ ನಿಮಗೆ ಹೇಳಿದ್ದೀನಿ. ಅದರ ಲಿಂಕನ್ನು ಕೊಡ್ತಾ ಇದ್ದೀನಿ, ಆಸಕ್ತರದನ್ನು ನೋಡಬಹುದು. ಇನ್ನು ಹೌತಿ ಅನ್ನೋದು ಯಮನ್ನಲ್ಲಿನ ಶಿಯಾ ಬಂಡುಕೋರ ಸಂಘಟನೆ. ಇವತ್ತು ಯಮನ್ 2 ಆಡಳಿತಗಳ ಕೈಯಲ್ಲಿದೆ. ಅಲ್ಲಿನ ಅಧಿಕೃತ ಸರ್ಕಾರ ಒಂದಾದರೆ ಮತ್ತೊಂದು ಬಂಡುಕೋರ ಹೌತಿಗಳು ನಡೆಸ್ತಾ ಇರೋ ಸರ್ಕಾರ. ಅವರಿಗೆ ಇರಾನ್ನ ಬೆಂಬಲ ಇದೆ. ಆಯುಧಗಳು, ಹಣಕಾಸಿನ ನೆರವು ಎಲ್ಲವನ್ನ ಇರಾನ್ ಹೌತಿಗಳಿಗೆ ಕೊಡ್ತಾ ಇತ್ತು. ಲೆಬನಾನ್ನ ಹೆಜ್ಬುಲ್ಲಾಗಳ ಮೂಲಕ ಇವರಿಗೆ ತರಬೇತಿ ಕೊಡಿಸ್ತು. ಹೀಗಾಗಿ ಕಳೆದ ಬಾರಿ ಹಮಾಸ್ ಪರ ನಿಂತು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಈ ಹೌತಿಗಳಿಗೆ ಹೇಳಿದ್ದು ಕೂಡ ಇರಾನ್ನೇ. ಹಾಗೆ ಹೌತಿಗಳು ಆಗಾಗ ಸೌದಿ ಅರೇಬಿಯಾದ ಮೇಲೆ ಕೂಡ ದಾಳಿ ಮಾಡ್ತಾ ಇರ್ತಾರೆ. ಅವರ ವಿರುದ್ಧ ಸೌದಿ ಈ ಭಾಗಕ್ಕೆ ಪಾಕಿಸ್ತಾನದ ಬಾಡಿಗೆ ಸೈನಿಕರನ್ನ ಕರ್ಕೊಂಡು ಬಂದು ಯಮನ್ ಸೌದಿಯ ಗಡಿಯಲ್ಲಿ ನಿಲ್ಲಿಸಿದೆ. ಇನ್ನು ಇವರ ಹತ್ರ ತುಂಬಾ ಆಧುನಿಕ ಹಾಗೂ ಬಲಿಷ್ಠ ಆಯುಧಗಳಿವೆ ಅಂತಲ್ಲ, ಆದರೆ ಭೌಗೋಳಿಕವಾಗಿ ಇವರಿಗೊಂದು ಶಕ್ತಿ ಇದೆ. ಯಮನ್ನ ರಾಜಧಾನಿ ಸನಾ ಹೌತಿಗಳ ಕೈಯಲ್ಲಿದೆ. ಹಾಗೆ ಈ ಭಾಗದಲ್ಲಿನ ಪೋರ್ಟುಗಳು, ಈ ಇಡೀ ಸಮುದ್ರ ತೀರ
ಅವರ ಕೈಯಲ್ಲೇ ಇದೆ. ಇಲ್ಲಿ ಜಿಬೋಟಿ ಕಡೆಗೆ ಚಾಚಿಕೊಂಡಿರೋ ಹಾಗೆ ಕಾಣ್ತಾ ಇರೋ ಪೆರಿಮ್ ದ್ವೀಪ ಕೂಡ ಹೌತಿಗಳ ಹಿಡಿತದಲ್ಲೇ ಇದೆ. ಹಾಗೆ ಈ ಮಾರ್ಗದ ಅಗಲ ಕೂಡ ತುಂಬಾ ಕಡಿಮೆ. ಹೀಗಾಗಿ ಇಲ್ಲಿ ಸಂಚರಿಸೋ ವ್ಯಾಪಾರಿ ಹಡಗುಗಳ ಮೇಲೆ ಸುಲಭವಾಗಿ ದಾಳಿ ಮಾಡೋದಕ್ಕೆ ಹೌತಿಗಳಿಗೆ ಸಾಧ್ಯ ಆಗುತ್ತೆ. ಅದನ್ನೇ ಅವರು ಕಳೆದ ಬಾರಿ ಮಾಡಿದ್ದು. ಈ ಬಾರಿ ಕೂಡ ಅದನ್ನೇ ಮಾಡ್ತೀವಿ ಅಂತ ಅವರು ಧಮಕಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಈಗ ಇರಾನ್ ಇಸ್ರೇಲ್ ಸಂಘರ್ಷ ಶುರುವಾದ ನಂತರ ಹೌತಿಗಳು ಹೆಚ್ಚು ಸದ್ದು ಮಾಡ್ತಾ ಇರಲಿಲ್ಲ. ಇನ್ನು ಈಗ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಶುರುವಾದ ನಂತರ ಹೌತಿ ಬಂಡುಕೋರರ ಸದ್ದು ಈ ಭಾಗದಲ್ಲಿ ಹೆಚ್ಚು ಕೇಳಿ ಬರ್ತಾ ಇರಲಿಲ್ಲ. ಇಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಅಮೆರಿಕದ ನೇತೃತ್ವದಲ್ಲೊಂದು ಸಂಧಾನ ಆಗಿ ಕದನ ವಿರಾಮ ಏರ್ಪಡ್ತಲ್ಲ, ಅದಾದ ಮೇಲೆ ಹೌತಿಗಳು ಹೆಚ್ಚು ಸದ್ದು ಮಾಡಲಿಲ್ಲ. ಇರಾನ್ ಮೇಲೆ ದಾಳಿಗಳಾಗ್ತಾ ಇರುವಾಗಲೂ ಅವರು ಇಸ್ರೇಲ್ ವಿರುದ್ಧ ದಾಳಿ ಮಾಡೋದಕ್ಕೆ ಹೋಗ್ತಿಲ್ಲ. ಆದರೆ ಈಗ ಸೌದಿಯ ತೈಲ ವ್ಯಾಪಾರ ಕೆಂಪು ಸಮುದ್ರದ ಕಡೆಗೆ ತಿರುಗಿದ ಕೂಡಲೇ ಹೌತಿಗಳು ನಾವು ಕೂಡ ಈ ಬಾಬ್ ಅಲ್ ಮಂದಾಬ್ ಸ್ಟ್ರೈಟನ್ನು ಮುಚ್ಚಿಬಿಡ್ತೀವಿ ಅನ್ನೋ ಧಮಕಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೇನಾದರೂ ಆದರೆ ಜಗತ್ತಿನ 15% ವ್ಯಾಪಾರದ ಮೇಲೆ ಇದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಜಗತ್ತು ಬಿಡಿ ಭಾರತಕ್ಕೆ ಕೂಡ ಇದು ದೊಡ್ಡ ಆರ್ಥಿಕ ಹೊರೆಗೆ ಕಾರಣ ಆಗುತ್ತೆ. ಗೆಳೆಯರೆ, ಅಲ್ ಮಂದಾಬ್ ಮೂಲಕ ಭಾರತದ 25% ವಿದೇಶಿ ವ್ಯಾಪಾರ ನಡೆಯುತ್ತೆ. ಯುರೋಪ್, ಆಫ್ರಿಕಾ, ಮಧ್ಯಪ್ರಾಚ್ಯಗಳನ್ನು ಭಾರತ ಇದೇ ಮಾರ್ಗದ ಮೂಲಕ ಸಂಪರ್ಕಿಸ್ತಾ ಇದೆ. ಸೊ ಈ ಮಾರ್ಗದ ಮೇಲೆ ಹೌತಿಗಳ ಕಣ್ಣು ಬಿದ್ದು ಇಲ್ಲಿ ಸಂಚಾರ ನಿಂತರೆ ನಮಗೆ ಸುಮಾರು $30 ಬಿಲಿಯನ್ ನಷ್ಟ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ತೈಲ ಇಂಪೋರ್ಟ್ ಬಿಲ್ ಏನಿದೆ ಅದು 13ರಿಂದ 14 ಬಿಲಿಯನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇಲ್ಲಿವೆ. ಇನ್ನು ನಮ್ಮ ರಷ್ಯಾ ತೈಲ ಇದೆಯಲ್ಲ, ಅದು ಕೂಡ ಇದೇ ಮಾರ್ಗವಾಗಿ ಬರೋದು. ಹೀಗಾಗಿ ಅದರ ಸಂಚಾರಕ್ಕೆ ಕೂಡ ಇಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು. ಹಾಗೇನಾದರೂ ಆದರೆ ಭಾರತದ ಸರಕು ಸಾಗಾಣಿಕೆಯ ಹಡಗುಗಳು ಈ ಮಾರ್ಗವನ್ನು ಬಿಟ್ಟು ಮತ್ತೆ ಯಥಾ ಪ್ರಕಾರ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಆಫ್ರಿಕಾನ ಸುತ್ತಕೊಂಡು ಯುರೋಪ್ ಕಡೆಗೆ ಹೋಗಬೇಕಾಗತ್ತೆ. ಹಾಗಾದಾಗ ಸಾಗಾಣಿಕೆಯ ವೆಚ್ಚ ಹೆಚ್ಚಾಗುತ್ತೆ. ಇನ್ನು ಇಲ್ಲಿ ರಷ್ಯಾದಿಂದ ಬರೋ ತೈಲ ಏನಿದೆ ಅದನ್ನು ರಷ್ಯಾನೇ ಸಾಗಾಟ ಮಾಡೋದ್ರಿಂದ ರಷ್ಯಾ ಜೊತೆ ಈ ಹೌತಿಗಳ ಸಂಬಂಧಗಳು ಚೆನ್ನಾಗಿರೋದ್ರಿಂದ ರಷ್ಯನ್ ತೈಲಕ್ಕೆ ಅವರು ಸಮಸ್ಯೆ ಮಾಡದೇನೂ ಇರಬಹುದು. ಆದರೂ ಜಾಗತಿಕ ವ್ಯಾಪಾರಕ್ಕಂತೂ ಇದು ಮತ್ತೊಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಮತ್ತು ಬೆಲೆ ಏರಿಕೆಗಿದು ಖಂಡಿತ ಕಾರಣ ಕೂಡ ಆಗುತ್ತೆ. ಇನ್ನು ಇಲ್ಲಿ ಈ ಮಾರ್ಗವನ್ನು ಮುಚ್ಚೋ ಸಾಹಸಕ್ಕೆ ಹೌತಿಗಳು ಕೈ ಹಾಕಿದರೆ ಅವರೂ ಕೂಡ ಈ ಬಾರಿ ದೊಡ್ಡ ಪ್ರಮಾಣದ ಹೊಡೆತ ತಿನ್ನಬೇಕಾಗತ್ತೆ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋ ಪಡೆಗಳು ಅಲ್ಲಿಂದ ಹೌತಿಗಳ ಕಡೆಗೆ ತಿರುಗುತ್ತವೆ. ಇರಾನ್ಗೆ ಹೋಲಿಸಿದರೆ ಈ ಹೌತಿಗಳ ಶಕ್ತಿ ತುಂಬ ದೊಡ್ಡದೂ ಅಲ್ಲ. ಇನ್ನು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಕೂಡ ಆಗೋಯ್ತು ಅಂದರೆ ಈ ಹೌತಿಗಳಿಗೆ ಅಲ್ಲಿಂದಲೂ ಬೆಂಬಲ ಸಿಗೋದಿಲ್ಲ ಮತ್ತು ಅವರನ್ನು ಹೊಡೆದು ಮುಗಿಸೋದು ಇಸ್ರೇಲ್ ಮತ್ತು ಸೌದಿ ಪಡೆಗಳಿಗೆ ಸುಲಭ ಕೂಡ ಆಗುತ್ತೆ. ಇಲ್ಲಿ ಹೌತಿಗಳು ಇನ್ನೂ ಮಾರ್ಗವನ್ನು ಬಂದ್ ಮಾಡಿಲ್ಲ, ಆದರೆ ಮಾಡ್ತೀವಿ ಅನ್ನೋ ಧಮಕಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈಗ ಹಾರ್ಮೋಸ್ ಕ್ರೈಸಿಸ್ ನಂತರ ಈ ಸುಯೆಜ್ ಕ್ರೈಸಿಸ್ ಅನ್ನೋದು ಅಥವಾ ಅಲ್ ಮಂದಾಬ್ ಕ್ರೈಸಿಸ್ ಅನ್ನೋದು ಮತ್ತೊಮ್ಮೆ ಶುರುವಾಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಬಾಬ್ ಅಲ್ ಮಂದಾಬ್ ಅಲ್ಲಿ ಹೌತಿಗಳು ಧಮಕಿ ಕೊಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.